ಕಮಿಷನರ್ ಸಾಹೇಬ್ರೆ, ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಬೆಂಗಳೂರು ಪೊಲೀಸರು ರಕ್ಷಕರು ಅಥವಾ ಭಕ್ಷಕರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಾರ್ವಜನಿಕರು ಸಿಕ್ಕರೆ ಸಾಕು ಕಾಸ್ ಕೊಡಿ ಅಂತಾರೆ. ಇವರೇನು ರಕ್ಷಣೆ ಮಾಡ್ತಾ ಇದ್ದಾರೋ ಜನರನ್ನ, ಹಾಗಾದ್ರೆ ಭಕ್ಷಿಸ್ತಾ ಇದ್ದಾರೆ. ಸಾರ್ವಜನಿಕರು ಸಿಕ್ಕರೆ ಕಾಸ್ ಕೊಡಿ ಅಂತ ಕೇಳ್ತಾರೆ. ಈ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ತೀರಾ ಕಮಿಷನರ್ ಅನ್ನೋದು ನಮ್ಮ ಪ್ರಶ್ನೆ. ಹಣದ ಹೆಸರಲ್ಲಿ ಅಮಾಯಕರ ರಕ್ತ ಹೀರ್ತಾ ಇದೆ ಕಾಕಿ. ವಿಜಯನಗರ ಸಂಚಾರಿ ಠಾಣೆ ಪೊಲೀಸರ ಕರ್ಮ ಕಾಂಡ ಇದು. ಜನ ಸಿಕ್ಕರೆ ಸಾಕು ಕಾಸ್ ಕೊಡಿ ಅಂತ ಕೇಳ್ತಾರೆ. ಪೊಲೀಸರು ಅಂದ್ರೆ ರಕ್ಷಕರು ಅಂತ ನಾವ್ ಅಂದ್ಕೊಳ್ತಾ ಇದ್ದೀವಿ, ಆದ್ರೆ ಇಲ್ಲಿ ಭಕ್ಷಕರಾಗ್ತಾ ಇದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯ ಸಂದರ್ಭ 3,000ಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಗೂಗಲ್ ಪೇ ಮಾಡ್ತೀನಿ ಅಂತಂದ್ರೆ ಕ್ಯಾಶ್ಗಾಗಿ ಒತ್ತಾಯ ಮಾಡಿದ್ದಾರಂತ. ವಿಜಯನಗರ ಸಂಚಾರಿ ಠಾಣೆ ಎಸ್ಐ ಶಾಂತಾರಾಮ್ ಸಿಬ್ಬಂದಿ ಸಿದ್ದಿಕ್ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆಪಾದನೆ ಈಗ ಕೇಳಿ ಬರ್ತಾ ಇದೆ. ಕೋರ್ಟ್ನಲ್ಲಿ ದಂಡ ಪಾವತಿಸಿ ಗಾಡಿ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಮನ ಬಂದಂತೆ ಬೈಕ್ ಮಾಲೀಕ ಈಶ್ವರ್ಗೆ ಥಳಿಸಿದ್ದಾರೆ. ಶಾಂತಾರಾಮ್ ಎಸ್ಐ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬೂಟ್ನಿಂದಲೂ ಕೂಡ ಬಂದಿದ್ದಾರೆ. ಮೂರ್ಛೆ ಹೋಗುವಂತೆ ಥಳಿಸಿದ್ದಾರೆ. ಗಾಯಗೊಂಡು ಈಗ ಆಸ್ಪತ್ರೆ ಸೇರಿದ್ದಾರೆ ಬೈಕ್ ಸವಾರ. ಎಸ್ಐ ಶಾಂತಾರಾಮ್ ದರ್ಪದ ಬಗ್ಗೆ ಈಶ್ವರ್ ಕಣ್ಣೀರ್ ಹಾಕಿದ್ದಾರೆ. ಹೆಂಗಾಯ್ತು? ಅವನು ಗಾಡಿ ಬಿಟ್ಕೊಂಡ್ ಬರಕ್ ಬಂದಿರೋ ಹಿಡ್ಕೊಂಡು ಇವ್ರು ಬರ್ತಿದ್ರ ನಾಟಕಗಳ ಏನು ಕೊಡಿದ್ರಿ? ಏನು ಕೊಡಿದ್ರಿ? ನೀವು ಹೊಡೆದಿರೋದೈತೆ. ನಾನು ಫೋನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಟ್ರಾಫಿಕ್ ಎಸ್ಐನ ಕೇಳಿದ್ರೆ ದರ್ಪದ ಉತ್ತರ ಕೊಡ್ತಾರ ಅವರು. ಮಾರ್ಚ್ 14ರಂದು ಮದ್ಯ ಸೇವಿಸಿ ಸಿಕ್ಬಿದ್ದಿದ್ದ ಈಶ್ವರ್ ತಡೆದಿದ್ದ ವಿಜಯನಗರ ಟ್ರಾಫಿಕ್ ಪೊಲೀಸರು 10,000 ದಂಡ ಕೇಳಿದ್ರು. 3,000 ಕೊಟ್ರೆ ಬಿಡ್ತೀವಿ ಅಂತ ಬೇಡಿಕೆ ಇಟ್ಟಿದ್ದಾರೆ. 3,000 ಫೋನ್ ಪೇ ಮಾಡೋದಕ್ಕೆ ಹೋದ್ರೆ ಕ್ಯಾಶ್ಗೆ ಒತ್ತಾಯ ಮಾಡಿದ್ದಾರೆ. ಕ್ಯಾಶ್ ಕೊಡಿ ಅಂತ ಕೇಳಿದ್ದಾರೆ. 10,000 ಕೋರ್ಟ್ ನಲ್ಲಿ ಕಟ್ತೀನಿ ಅಂತ ಆಗ ಈಶ್ವರ್ ಹೇಳಿದ್ದಾರೆ. ಕ್ಯಾಶ್ ಇಲ್ಲ ಎಂದಾಗ ಗಾಡಿ ಸೀಸ್ ಮಾಡಲಾಗಿದೆ ಎಸ್ಐ ಶಾಂತಿರಾಮ್ನಿಂದ. ಮಾರ್ಚ್ 15ರಂದು ಕೋರ್ಟ್ನಲ್ಲಿ 13,000 ಪಾವತಿ ಮಾಡಿದ್ರು ಈಶ್ವರ್. ಅಂದ್ರೆ ದಂಡ ಪಾವತಿ ರಶೀದಿಯೊಂದಿಗೆ ಬೈಕ್ ಕೇಳೋಕ್ ಬಂದ್ರೆ ಈಶ್ವರ್ ಸ್ನೇಹಿತ ಬಂದಿದ್ದಾರೆ. ವಿಜಯನಗರ ಠಾಣೆಗೆ ಈಶ್ವರನ್ನ ಕರೆಸಿ ಹಲ್ಲೆ ನಡೆಸಿದ್ದಾರೆ ಎಸ್ಐ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ವಿಜಯನಗರ ಎಸ್ಐ ಶಾಂತಿರಾಮ್ ಪಿಸಿ ಸಿದ್ದಿಕ್ ನಿಂದ ಹಲ್ಲೆಯಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. 3,000 ಕೊಟ್ಟಿದ್ರೆ 10,000 ಉಳಿತಾ ಇತ್ತು ಅಂತ ಹಲ್ಲೆ ನಡೆಸಿದಾರಂತ. ನಮಗೆ ಬಂದು ಗೋಲಿ ಆಡ್ಕೊಂಡು ಹೋಯ್ತಾ ಇದ್ವಿ. ಅವಾಗ 3,000 ಕೊಡಿ, ನಮ್ಮಲ್ಲಿ 10,000 ಇಲ್ಲ ಅಂದ್ರೆ ನಾನು ಕೋರ್ಟಲ್ಲಿ ಕೆಡ್ತೀನಿ ಅಂತ ಹೇಳಿದೆ. ಇಲ್ಲ 3,000 ಕೊಡು ಬಿಟ್ಬಿಡ್ತೀನಿ, ಜಿ-ಪೇ ಎಲ್ಲ ತಗೊಳ್ಳಲ್ಲ ಅಂದ್ರು. ಆಯ್ತು ಇಲ್ಲ ಸರ್ ನಾವು ಕೇಸೇ ಮಾಡ್ಬಿಟ್ಟು ಕಟ್ತೀವಿ ಅಂತ ಹೇಳಿದಕ್ಕೆ ಆಯಿತು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ವಿಜಯನಗರ ಪೊಲೀಸ್ ಸ್ಟೇಷನ್ ಕರೆಸಿ ಆಮೇಲೆ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ ಅವ್ರಿಗೆ ರಾತ್ರಿ ವಹಿಸೋದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ವಿಜಯನಗರ್ ಎಸ್ಐ ದರ್ಪ ನಿಜಕ್ಕೂ ಆಗಿದ್ದೇನಂತೆ? ಖಂಡಿತ ವೀಣಾ, ಬೆಂಗಳೂರಿನ ಸಂಚಾರಿ ಪೊಲೀಸರು ಲಂಚಾವತಾರ ಮುಂದುವರೆದಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ನಾವು ವೈಟ್ಫೀಲ್ಡ್ ಟ್ರಾಫಿಕರು ಫೋನ್ ಪೇ ಮೂಲಕ ಲಂಚ ತೆಗೆದುಕೊಂಡಿದ್ದಂತಹ ಸುದ್ದಿಯನ್ನು ಬಿತ್ತರಿಸಿದೆ. ಈಗ ನೋಡಿದ್ರೆ ವಿಜಯನಗರ ಸಂಚಾರಿ ಪೊಲೀಸರು ದರ್ಪ ತೋರಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ 14ನೇ ತಾರೀಕು ಈಶ್ವರ್ ಅಂತ ಹೇಳಿ ಏನು ವಾಹನ ಸವಾರ ಏನಿರ್ತಾನೆ ಆತ ಬೈಕನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಜಿಟಿ ಮಾಲ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಎಸ್ಐ ಶಾಂತಾರಾಮು ಮತ್ತೆ ಸಿಬ್ಬಂದಿ ಆಗಿರ್ತಕ್ಕಂಥ ಸಿದ್ದಿಕಿ ಗಾಡಿಯನ್ನ ತಡ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆತನನ್ನ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಈಶ್ವರ್ ಕುಡ್ದಿರೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನೀನು 3,000 ಹಣವನ್ನ ಕೊಟ್ರೆ ನಾವು ಬಿಟ್ಟು ಕಳಿಸ್ತೀವಿ ಅನ್ನೋ ಮಾತುಗಳನ್ನ ಪೊಲೀಸ್ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು. ಆತನ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ, ನನ್ನ ಬಳಿ ಕ್ಯಾಶ್ ಇಲ್ಲ ಅಂತ ಹೇಳಿ ಈಶ್ವರ್ ಹೇಳ್ತಾನೆ. ಆದ್ರೆ ಇದಕ್ಕೆ ಒಪ್ಪದಂತಹ ಪೊಲೀಸರು ನೀನು 10,000 ಹೋಗಿ ಫೈನ್ ಅನ್ನ ಕಟ್ಕೊಂಡ್ ಬರ್ಬೇಕಾಗುತ್ತೆ, ಕೋರ್ಟ್ ನಲ್ಲಿ ಹೋದ್ರೆ ನಾವು 3,000 ಕೊಟ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ. ಈತನ ಬಳಿ ಕ್ಯಾಶ್
ಇಲ್ದಲೆ ಕಾರಣಕ್ಕೆ ನಾನು ಕೋರ್ಟ್ನಲ್ಲೇ ಸಹ ಫೈನನ್ನು ಕಟ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. 14ನೇ ತಾರೀಕು ಗಾಡಿಯನ್ನು ಬಿಟ್ಟು ಆತ ಮನೆಗೆ ಹೋಗಿ ನಂತರ 15ನೇ ತಾರೀಕು ಹೋಗಿ ಕೋರ್ಟ್ನಲ್ಲಿ 10,000 ಮತ್ತು 3,000 ಫೈನ್, 13,000 ಫೈನನ್ನು ಕಟ್ತಾನೆ. ನಂತರ ಸ್ಟೇಷನಿಗೆ ಬಂದು 16ನೇ ತಾರೀಕು ಗಾಡಿಯನ್ನು ಬಿಡಿಸ್ಕೊಳ್ಳೋದಕ್ಕೆ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ದರ್ಪ ತೋರಿರ್ತಕ್ಕಂಥದ್ದು. ಈಶ್ವರ್ಗೆ ಕಾಲಿನಿಂದ ಒದ್ದು ಮೂರ್ಛೆ ಹೋಗುವಂತೆ ಸಹ ಹಲ್ಲೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಸಿಬ್ಬಂದಿ ಶಾಂತಾರಾಮು ಮತ್ತೆ ಸಿದ್ದಿಕಿ ಥಳಿಸಿರ್ತಕ್ಕಂಥದ್ದು. ನಂತರ ಮೂರ್ಛೆ ಹೋದ ಆತನನ್ನ ಸ್ನೇಹಿತನೇ ಸಹ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸ್ತಾನೆ. ಚಿಕಿತ್ಸೆ ಪಡೆದಂತ ಈಶ್ವರು ವಿಡಿಯೋವನ್ನ ಮಾಡಿ ಆರೋಪ ಮಾಡಿರ್ತಕ್ಕಂಥದ್ದು. ನಾನು 3,000 ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದರ್ಪ ತೋರಿಸಿದ್ರೆ ಗೋವಿಂದರಾಜನಗರ ಠಾಣೆಗೆ ಕರೆಸಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರ ಲಂಚಾವತಾರ ಹೆಚ್ಚಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.